ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಡಬಲ್ ಆಕ್ಯುಪೆನ್ಸಿ ಸ್ಟೋರಿನ ನೋಡೋಣ. ಈ ಮೂವಿ ಕಾನ್ಸೆಪ್ಟ್ ತುಂಬಾ ಡಿಫರೆಂಟ್ ಆಗಿದೆ. ಏಕೆಂದ್ರೆ ಈ ಮೂವಿಯಲ್ಲಿ ಒಬ್ಬ ಹುಡುಗ 12 ಗಂಟೆ ಹುಡುಗ ಆಗಿರ್ತಾನೆ ಮತ್ತು ಇನ್ನು ಉಳಿದ 12 ಗಂಟೆ ಹುಡುಗಿ ಆಗಿರ್ತಾನೆ. ಇನ್ನು ಆ ಎರಡು ಪರ್ಸನಾಲಿಟಿ ತುಂಬಾ ಡಿಫರೆಂಟ್ ಆಗಿರುತ್ತೆ. ಸೊ ಅದೆಲ್ಲ ಹೇಗೆ ಆಯ್ತು ಮತ್ತು ಇದರಿಂದ ಆ ಹುಡುಗನ ಲೈಫ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ಏನು ಅಂತ ಈ ಮೂವಿ ಸ್ಟೋರಿಯಲ್ಲಿ ನಾವು ನೋಡೋಣ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಒಬ್ಬ ವೈಫ್ ಅಂಡ್ ಹಸ್ಬೆಂಡ್ ನ ತೋರಿಸ್ತಾರೆ. ವೈಫ್ ಪ್ರೆಗ್ನೆಂಟ್ ಆಗಿರ್ತಾಳೆ ಮತ್ತು ಆಕೆ ಲೇಬರ್ ಪೇನ್ ನಲ್ಲಿ ಇರ್ತಾಳೆ. ಇವರು ಹಾಸ್ಪಿಟಲ್ಗೆ ಹೋಗಿರಲ್ಲ, ಯಾಕಂದ್ರೆ ಹೊರಗೆ ತುಂಬಾ ಮಳೆ ಬರುತ್ತಿರುತ್ತೆ. ಅದಕ್ಕೆ ವೈಫ್ ಮನೆಯಲ್ಲೇ ಡೆಲಿವರಿ ಮಾಡ್ತಾಳೆ. ಇನ್ನು ಆಕೆ ಗಂಡ ಆಕೆಗೆ ಹೆಲ್ಪ್ ಮಾಡ್ತಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇವರಿಗೆ ಒಂದು ಗಂಡು ಮಗು ಆಗುತ್ತೆ. ಇದನ್ನ ನೋಡಿ ಇವರಿಬ್ಬರು ತುಂಬಾ ಖುಷಿ ಆಗ್ತಾರೆ. ಆದ್ರೆ ಇವರ ಖುಷಿ ತುಂಬಾ ಹೊತ್ತಿರಲ್ಲ, ಯಾಕಂದ್ರೆ ಆ ಮಗು ಸತ್ತೋಗಿರುತ್ತೆ. ಇದನ್ನ ನೋಡಿ ಆ ವ್ಯಕ್ತಿಗೆ ತುಂಬಾ ಬೇಜಾರಾಗುತ್ತೆ. ಅದೇ ಟೈಮಲ್ಲಿ ಅವನು ಒಂದು ಫ್ಲಾಶ್ ಬ್ಯಾಕ್ ನ ನೆನಪು ಮಾಡ್ಕೋತಾನೆ. ಆಕ್ಚುಲಿ ಇವರ ಮದುವೆ ಆಗಿ ತುಂಬಾ ವರ್ಷಗಳಾಗಿರುತ್ತೆ, ಆದ್ರೂ ಇವರಿಗೆ ಮಕ್ಕಳಾಗಿರಲ್ಲ. ಇದರಿಂದ ಇವರಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಈಗ ಇವರು ದೇವಿ ಮಾತೆಗೆ ಪ್ರಾರ್ಥನೆ ಮಾಡಲು ಒಂದು ಗುಡಿಗೆ ಹೋಗ್ತಾರೆ. ಆಗ ದೇವತೆ ಒಬ್ಬ ಮನುಷ್ಯಳ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಅವರಿಗೆ, ನಿನ್ನ ಗಂಡ ಇಲ್ಲಿ ಡೈಲಿ ಬರ್ತಾನೆ, ಆದ್ರೆ ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನಿಮಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಆ ವ್ಯಕ್ತಿ ನನ್ನ ತಪ್ಪಿನಿಂದಾಗಿನೇ ಸತ್ತ ಮಗು ನನಗೆ ಹುಟ್ಟಿರಬಹುದು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಬೇಜಾರಲ್ಲಿ ಆ ಮಗುನ ಎತ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಜೋರಾಗಿ ಮಳೆ ಬರ್ತಿರುತ್ತೆ. ಆಗ ಅವನು ಆ ಮಗುನ ಮೇಲೆ ಎತ್ತಿ ದೇವರಿಗೆ ಸಾರಿ ಕೇಳ್ತಾನೆ. ನನ್ನ ತಪ್ಪಿನಿಂದಾಗಿ ಈ ಮಗು ಜೀವನ ತೆಗಿಬೇಡ, ನಾನು ನಿನಗೆ ಸಾರಿ ಕೇಳ್ತೀನಿ, ದಯವಿಟ್ಟು ನನ್ನ ಮಗನ ಪ್ರಾಣನ ವಾಪಸ್ ಕೊಡು ಅಂತ ಕೇಳ್ತಾನೆ. ಆಗ ಒಂದು ವಿಚಿತ್ರವಾದ ಬೆಳಕು ಆ ಮಗು ಒಳಗೆ ಹೋಗುತ್ತೆ. ಆಗ ಮಗು ಮತ್ತೆ ಜೀವಂತವಾಗುತ್ತೆ. ಇದನ್ನು ನೋಡಿ ಇವರಿಬ್ಬರು ತುಂಬಾ ಖುಷಿ ಆಗ್ತಾರೆ. ಈಗ ಸ್ವಲ್ಪ ಟೈಮ್ ಕಳೆಯುತ್ತೆ. ಒಂದು ದಿನ ಆಕೆ ತನ್ನ ಮಗುಗೆ ಹಾಲು ಕುಡಿಸ್ತಿರ್ತಾಳೆ. ಆಗ ಅಚಾನಕ್ಕಾಗಿ ತನ್ನ ಕೈಯಲ್ಲಿದ್ದ ಮಗು ಹೆಣ್ಣು ಮಗು ಆಗಿ ಬದಲಾಗುತ್ತೆ. ಇದನ್ನು ನೋಡಿ ಇವರಿಬ್ಬರು ಶಾಕ್ ಆಗ್ತಾರೆ. ಇದೇನಾಯ್ತು ಅಂತ ಅನ್ಕೋತಾರೆ. ಆಗ ಗಂಡ ಆಕೆಗೆ, ದೇವಿ ಮಾತೆ ನಮ್ಮ ಪ್ರಾರ್ಥನೆಗೆ ಮೆಚ್ಚಿ ಒಂದೇ ಮಗುವಿನಲ್ಲಿ ನಮಗೆ ಇಬ್ಬರು ಮಕ್ಕಳನ್ನ ಕೊಟ್ಟಿದ್ದಾಳೆ ಅಂತ ಅನ್ಕೋತಾನೆ. ಈಗ ಇವರು ಮಗುನ ಗಮನಿಸ್ತಾರೆ. ಆ ಮಗು ಡೇ ಟೈಮ್ ಅಲ್ಲಿ ಹೆಣ್ಣು ಮಗು ಆಗಿರುತ್ತೆ ಮತ್ತು ರಾತ್ರಿ ಆದ ತಕ್ಷಣ ಗಂಡು ಮಗು ಆಗಿ ಬದಲಾಗ್ತಿರುತ್ತೆ. ಇದು ಈಗ ಯಾರಿಗೆ ಗೊತ್ತಾಗಬಾರ್ದಂತ ಇವರು ಆ ಮನೆನ ಚೇಂಜ್ ಮಾಡಿ ಬೇರೆ ಕಡೆ ಹೋಗ್ತಾರೆ ಮತ್ತು ಆ ಮಗುವಿಗೆ ರಜನಿ ಅಂತ ಹೆಸರಿಡ್ತಾರೆ. ಈಗ ಇವರು ತಮ್ಮ ಇಬ್ಬರು ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾರೆ ಮತ್ತು ಅವರಿಗೆ ನಿನ್ನ ಜೊತೆ ಏನಾಗಿದೆ ಅಂತ ನೀಟಾಗಿ ಹೇಳ್ತಾರೆ. ಇನ್ನು ಹುಡುಗ ರಜನಿ ಮತ್ತು ಹುಡುಗಿ ರಜನಿ ತಮ್ಮ ಜೊತೆ ಮಾತಾಡೋಕೆ ಒಂದು ದಾರಿನ ಕಂಡುಹಿಡಿದಿರ್ತಾರೆ. ಅದೇನೆಂದರೆ ಇವರು ಒಂದೇ ಫೋನ್ ನ ಯೂಸ್ ಮಾಡ್ತಿರ್ತಾರೆ. ಹುಡುಗ ರಜನಿ ರಾತ್ರಿ ಟೈಮಲ್ಲಿ ತನ್ನ ಜೊತೆ ಏನಾಯ್ತು ಅಂತ ರೆಕಾರ್ಡ್ ಮಾಡಿ ಆ ಫೋನ್ ಅಲ್ಲಿ ಇಡ್ತಿರ್ತಾನೆ. ಇನ್ನು ಹುಡುಗಿ ರಜನಿ ಬೆಳಗ್ಗೆ ಆದಾಗ ತನ್ನ ಜೊತೆ ಏನಾಯ್ತು ಅಂತ ಆ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಿರ್ತಾಳೆ. ಈಗ ಇವರು ತಮ್ಮ ಪರ್ಸನಾಲಿಟಿನ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ರಜನಿ ತಂದೆ ತಾಯಿ ಇಬ್ಬರು ಒಂದು ಊರಿಗೆ ಹೋಗ್ತಾರೆ. ಆದ್ರೆ ದಾರಿಯಲ್ಲಿ ಅವರ ಆಕ್ಸಿಡೆಂಟ್ ಆಗುತ್ತೆ. ಆದ್ರೆ ಈಗ ಬೆಳಗ್ಗೆ ಆಗಿರುತ್ತೆ. ಅದಕ್ಕೆ ಹುಡುಗಿ ರಜನಿಗೆ ಈ ವಿಷಯ ಗೊತ್ತಾಗುತ್ತೆ. ಇದನ್ನ ಕೇಳಿ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಈಗ ಆಕೆ ಎಲ್ಲ ಅಂತಿಮ ಸಂಸ್ಕಾರನ ಮಾಡ್ತಾಳೆ. ಇನ್ನು ರಾತ್ರಿ ಆದಾಗ ರಜನಿಗೆ ತನ್ನ ತಂದೆ ತಾಯಿ ಫೋಟೋ ಮೇಲೆ ಹಾರ ಇರೋದನ್ನ ನೋಡಿ ಶಾಕ್ ಆಗುತ್ತೆ. ಯಾಕಂದ್ರೆ ಅವನಿಗೆ ತನ್ನ ತಂದೆ ತಾಯಿ ಸತ್ತೋಗಿದ್ದಾರೆ ಅಂತ ಗೊತ್ತಿರಲ್ಲ. ಅವನು ತನ್ನ ತಂಗಿಗೆ ತುಂಬಾ ಬೈತಾನೆ. ನನಗೆ ನನ್ನ ತಂದೆ ತಾಯಿನ ನೋಡೋಕೆ ನೀನು ಅವಕಾಶ ಕೊಡ್ಲಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಇದರಿಂದ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವನು ತನ್ನ ತಂಗಿ ಜೊತೆ ಮಾತಾಡೋದನ್ನೇ ನಿಲ್ಲಿಸಿರ್ತಾನೆ. ಇನ್ನು ಈಗ ಇಲ್ಲಿಂದ ಸ್ವಲ್ಪ ದಿನ ಟೈಮ್ ಕಳೆಯುತ್ತೆ. ರಜನಿ ಈಗ ಸಿಟಿಗೆ ಬರ್ತಾಳೆ. ಯಾಕಂದ್ರೆ ಆಕೆ ಎಜುಕೇಟೆಡ್ ಆಗಿರ್ತಾಳೆ. ಒಂದು ಲ್ಯಾಬ್ ಅಲ್ಲಿ ಕೆಲಸ ಹುಡ್ಕೋತಾಳೆ. ಇನ್ನು ಆಕೆ ತನ್ನ ತಮ್ಮನಿಗಾಗಿ ಒಂದು ವಾಯ್ಸ್ ನೋಟ್ ನ ಇಡ್ತಾಳೆ. ನನಗೆ ಒಂದು ಜಾಬ್ ಸಿಕ್ಕಿದೆ, ನಾನು ಈಗ ಸೆಟ್ಲ್ ಆಗಿದ್ದೀನಿ, ನೀನು ಎಷ್ಟು ದಿನ ಅಂತ ಹೀಗೆ ಖಾಲಿ ತಿರುಗ್ತೀಯ, ನಿನ್ನ ಖರ್ಚೆಲ್ಲ ನಾನೇ ನೋಡ್ಕೋಬೇಕಾಗುತ್ತೆ, ಅದಕ್ಕೆ ನೀನು ಕೂಡ ಒಂದು ಕೆಲಸ ನೋಡ್ಕೊ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಜನಿ ಕೂಡ ಒಂದು ಕೆಲಸನ ಹುಡುಕೋತಾನೆ. ಅವನು ಒಂದು ನೈಟ್ ಕ್ಲಬ್ ಅಲ್ಲಿ ಬಾರ್ ಅಟೆಂಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಏಕೆಂದ್ರೆ ಅವನು ಎಜುಕೇಶನ್ ಮಾಡಿರಲ್ಲ, ಯಾಕಂದ್ರೆ ಅವನು ಕೇವಲ ನೈಟ್ ಟೈಮ್ ಅಲ್ಲಿ ಬರ್ತಿರ್ತಾನೆ. ಅದಕ್ಕೆ ಅವನಿಗೆ ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗೋಕೆ ಆಗಿರಲ್ಲ. ಅವನ ತಾಯಿ ಬದುಕಿದಾಗ ಅವನಿಗೆ ಎಜುಕೇಶನ್ ಕೊಡ್ತಿರ್ತಾಳೆ. ಆದ್ರೆ ಈಗ ಅವನ ತಾಯಿ ಸತ್ತೋಗಿರ್ತಾಳೆ. ಆದ್ರೂ ರಜನಿ ತನ್ನ ಕೆಲಸದ ಮೇಲೆ ತುಂಬಾ ಖುಷಿ ಆಗಿರ್ತಾನೆ. ಈ ಕೆಲಸ ಅವನಿಗೆ ತುಂಬಾ ಇಷ್ಟ ಇರುತ್ತೆ. ಇನ್ನು ಈ ಕ್ಲಬ್ಗೆ ರಾಜು ಅನ್ನೋ ವ್ಯಕ್ತಿ ಡೈಲಿ ಬರ್ತಿರ್ತಾನೆ. ಈತ ರಜನಿ ಫ್ರೆಂಡ್ ಆಗಿರ್ತಾನೆ. ಆಕ್ಚುಲಿ ರಜನಿಗೆ ಜಾಸ್ತಿ ಫ್ರೆಂಡ್ಸ್ ಇರಲ್ಲ. ಅವನಿದ್ದಾನೆ ಅಂತ ಜಾಸ್ತಿ ಜನಗೆ ಗೊತ್ತಿರಲ್ಲ, ಯಾಕಂದ್ರೆ ಅವನು ಕೇವಲ ನೈಟ್ ಟೈಮ್ ಅಲ್ಲಿ ಬರ್ತಿರ್ತಾನೆ. ಇದರಿಂದ ಅವನಿಗೆ ಜನರ ಜೊತೆ ಪರಿಚಯ ಮಾಡೋಕೆ ಟೈಮ್ ಸಿಕ್ಕಿರಲ್ಲ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಿಯಾ ಅನ್ನೋ ಹುಡುಗಿ ಅದೇ ಪಬ್ಗೆ ಬರ್ತಾಳೆ. ಆಕೆನ ನೋಡಿ ರಜನಿಗೆ ಆಕೆ ತುಂಬಾ ಇಷ್ಟ ಆಗ್ತಾಳೆ. ಅದಕ್ಕೆ ಅವನು ರಾಜುಗೆ ಆ ಹುಡುಗಿ ಯಾರು ಅಂತ ಕೇಳ್ತಾನೆ. ಆಗ ರಾಜು ಆಕೆ ಹೆಸರು ಪ್ರಿಯಾ, ಆಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು ಅಂತ ಹೇಳ್ತಾನೆ. ಈಗ ರಜನಿ ಆಕೆನ ಫಾಲೋ ಮಾಡ್ತಿರ್ತಾನೆ. ಆಕೆ ಪಬ್ ಅಲ್ಲಿ ಯಾವ ಕಡೆ ಹೋಗ್ತಾಳೋ ಆ ಕಡೆ ಹೋಗ್ತಿರ್ತಾನೆ. ಇದನ್ನ ಈಗ ಪ್ರಿಯಾ ನೋಟಿಸ್ ಮಾಡ್ತಾಳೆ. ಆಕೆ ಹೋಗಿ ರಜನಿನ ಮಾತಾಡಿಸ್ತಾಳೆ. ರಜನಿ ಇಲ್ಲಿ ತನ್ನ ಇಂಟ್ರೊಡಕ್ಷನ್ ಆಕೆಗೆ ಕೊಡ್ತಾನೆ ಮತ್ತು ಆಕೆ ಜೊತೆ ಲೈಟ್ ಆಗಿ ಫ್ಲರ್ಟ್ ಮಾಡ್ತಿರ್ತಾನೆ. ಇನ್ನು ಈಗ ಪಬ್ ಮುಚ್ಚೋ ಟೈಮ್ ಬರುತ್ತೆ. ರಾಜು ಬಾಯ್ ತುಂಬಾ ಕುಡಿದು ಮಲ್ಕೊಂಡಿರ್ತಾನೆ. ಇಲ್ಲಿ ರಜನಿ ಬಿಟ್ರೆ ಯಾರು ಇರಲ್ಲ. ರಜನಿಗೆ ರಾಜು ಮನೆ ಎಲ್ಲಿದೆ ಅಂತ ಗೊತ್ತಿರಲ್ಲ. ಅದಕ್ಕೆ ಅವನು ರಾಜುನ ಎತ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ಬೆಳಗ್ಗೆ ಆದಾಗ ಹುಡುಗ ರಜನಿ ಮಿಸ್ ಆಗಿರ್ತಾನೆ. ಅವನ ಬದಲು ಈಗ ಹುಡುಗಿ ರಜನಿ ಅಲ್ಲಿರ್ತಾಳೆ. ಈಕೆ ಬೆಳಗ್ಗೆ ಆದಾಗ ರಾಜುನ ನೋಡಿ ಶಾಕ್ ಆಗ್ತಾಳೆ ಮತ್ತು ಅವನಿಗೆ ಬೈತಾಳೆ. ಈ ಕಡೆ ರಾಜು ಕೂಡ ಆಕೆನ ನೋಡಿ ಶಾಕ್ ಆಗ್ತಾನೆ. ಅಷ್ಟಕ್ಕೂ ನೀನು ಯಾರು, ರಜನಿಯಲ್ಲಿ ಅಂತ ಕೇಳ್ತಾನೆ. ಆದ್ರೆ ಹುಡುಗಿ ರಜನಿ ಅವನನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈಗ ರಜನಿ ಅಲ್ಲಿಂದ ರೆಡಿಯಾಗಿ ತನ್ನ ಕೆಲಸಕ್ಕೆ ಬರ್ತಾಳೆ. ಈಕೆ ಒಂದು ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇನ್ನು ಈಕೆಯಲ್ಲಿ ತನ್ನ ಜೆನೆಟಿಕ್ ಮೇಲೆ ಕೂಡ ರಿಸರ್ಚ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಕಾರ್ತಿಕ್ ಅನ್ನೋ ವ್ಯಕ್ತಿ ಬರ್ತಾನೆ. ಈತ ಕೂಡ ಇದೇ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತ ರಜನಿನ ಲವ್ ಮಾಡ್ತಿರ್ತಾನೆ. ಈಗ ಸಾಯಂಕಾಲ ಆದಾಗ ರಜನಿ ಮನೆಗೆ ರಾಜು ಬರ್ತಾನೆ.
ಈತ ಇಲ್ಲಿ ಬಂದು ಹುಡುಗಿ ರಜನಿಗೆ ರಜನಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಆಕೆ ಇನ್ನೂ ಟೈಮ್ ಆಗಿಲ್ಲ, ಸಾಯಂಕಾಲ 6 ಗಂಟೆ ಆದ್ಮೇಲೆ ಆತ ಡೈರೆಕ್ಟ್ ಆಗಿ ಕ್ಲಬ್ಗೆ ಬಂದ್ಬಿಡ್ತಾನೆ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಆಕೆ ಡೋರ್ ಕ್ಲೋಸ್ ಮಾಡ್ತಾಳೆ. ಆದ್ರೆ ಡೋರ್ ಸರಿಯಾಗಿ ಕ್ಲೋಸ್ ಆಗಿರಲ್ಲ. ಈಗ 6 ಗಂಟೆ ಆಗಿರುತ್ತೆ. ಆಗ ಸಡನ್ ಆಗಿ ಹುಡುಗಿ ರಜನಿ ಹುಡುಗ ರಜನಿ ಆಗಿ ಚೇಂಜ್ ಆಗ್ತಾನೆ. ಈಗ ಇದೆಲ್ಲ ತನ್ನ ಕಣ್ಣು ಮುಂದೆ ಆಗ್ತಿರೋದನ್ನ ರಾಜು ನೋಡ್ಬಿಡ್ತಾನೆ. ಇದನ್ನ ನೋಡಿ ಆತ ಶಾಕ್ ಆಗ್ತಾನೆ. ಆತ ರಜನಿಗೆ ಇದೆಲ್ಲ ಏನು ಅಂತ ಕೇಳ್ತಾನೆ. ಇದನ್ನ ನೋಡಿ ರಜನಿ ಕೂಡ ಶಾಕ್ ಆಗ್ತಾನೆ. ಈಗ ಅವನು ರಾಜುನ ಅಲ್ಲಿಂದ ಪಬ್ಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಬಂದು ತನ್ನ ಎಲ್ಲಾ ಸ್ಟೋರಿನ ಹೇಳ್ತಾನೆ. ಇದನ್ನ ಕೇಳಿ ರಾಜುಗೆ ತುಂಬಾ ಕ್ಯೂರಿಯಾಸಿಟಿ ಆಗುತ್ತೆ. ಅವನು ಇದೆಲ್ಲ ಹೇಗೆ ಅಂತ ಕೇಳ್ತಾನೆ. ಆಗ ರಜನಿ ಅದು ನನಗೆ ಗೊತ್ತಿಲ್ಲ, ಸಾಯಂಕಾಲ 6 ಗಂಟೆ ಆದ್ಮೇಲೆ ನಾನು ಹುಡುಗ ಆಗಿ ಚೇಂಜ್ ಆಗ್ತೀನಿ ಅಂತ ಹೇಳ್ತಾನೆ. ಈಗ ಅಲ್ಲಿ ಪ್ರಿಯಾ ಬರ್ತಾಳೆ. ರಜನಿ ಈಗ ಆಕೆ ಹಿಂದೆ ಬೀಳ್ತಾನೆ. ಈಗ ನೋಡ್ತಿದ್ದಂಗೆ ಇವರಿಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ. ರಜನಿ ಆಕೆನ ತನ್ನ ಮನೆಗೆ ಕೂಡ ಬಿಡೋಕೆ ಹೋಗ್ತಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಕಾರ್ತಿಕ್ ಕೂಡ ಹುಡುಗಿ ರಜನಿಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಆಕೆ ಅವನಿಗೆ ಏನು ಉತ್ತರ ಕೊಡಲ್ಲ. ಇಲ್ಲಿ ನಮಗೆ ರಜನಿ ಕೂಡ ಕಾರ್ತಿಕ್ನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಸಾಯಂಕಾಲ ಆಗುತ್ತೆ. ಪ್ರಿಯಾ ರಜನಿ ಹತ್ರ ಬರ್ತಾಳೆ. ಇವರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಪ್ರಿಯಾ ರಜನಿಗೆ ನಾನು ನಿನ್ನ ಮನೆನ ನೋಡ್ಬೇಕು, ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ರಜನಿ ಆಕೆಗೆ ತಡಿತಾನೆ. ನಾನು ನಿನ್ನ ಹೀಗೆ ಕರ್ಕೊಂಡು ಹೋಗಕ್ಕಾಗಲ್ಲ, ನಾನು ನಿನ್ನ ಜೊತೆ ಮದುವೆಯಾಗಿ ಪೂರ್ತಿ ಸಂಪ್ರದಾಯ ಜೊತೆಗೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಪ್ರಿಯಾ ಅವನಿಂದ ಇಂಪ್ರೆಸ್ ಆಗ್ತಾಳೆ. ಇವನು ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದಾನೆ ಅಂತ ಅನ್ಕೋತಾಳೆ. ಇಲ್ಲಿ ಪ್ರಿಯಾ ತನ್ನ ಮನಸ್ಸಿನ ಮಾತನ್ನ ರಜನಿಗೆ ಹೇಳ್ತಾಳೆ. ನನಗೆ ನನ್ನ ತಂದೆ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಏಕೆಂದ್ರೆ ಅವರು ಯಾವಾಗಲೂ ಬಿಸ್ನೆಸ್ ಕೆಲಸ ಅಂತ ಬ್ಯುಸಿ ಆಗಿರ್ತಾರೆ, ಅವರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆಕೆ ಇಷ್ಟು ಬೇಗ ರಜನಿಗೆ ತುಂಬಾ ಕ್ಲೋಸ್ ಆಗಿರ್ತಾಳೆ. ಇನ್ನು ಪ್ರಿಯಾ ಈಗ ರಜನಿಗೆ ನಾನು ನಿನ್ನ ಮನೆಗೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ನನ್ನ ಮನೆಗೆ ಬಾ ಅಂತ ಕರೀತಾಳೆ. ಆದ್ರೆ ಈಗ ಬೆಳಗ್ಗೆ 6 ಗಂಟೆ ಆಗೋಕೆ ಸ್ವಲ್ಪ ಟೈಮ್ ಉಳಿದಿರುತ್ತೆ. ಅದಕ್ಕೆ ರಜನಿ ಇಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ನಮಗೆ ಹುಡುಗಿ ರಜನಿನ ತೋರಿಸ್ತಾರೆ. ಈಕೆ ಮ್ಯಾನೇಜರ್ಗೆ ಈಕೆ ಮೇಲೆ ಡೌಟ್ ಬಂದಿರುತ್ತೆ. ಇನ್ನು ಅದೇ ಸಾಯಂಕಾಲ ರಜನಿಗೆ ಲೇಟ್ ಆಗಿರುತ್ತೆ. ಆಕೆ 6 ಗಂಟೆ ಒಳಗೆ ಮನೆಗೆ ಹೋಗ್ಬೇಕಂತ ಟ್ರೈ ಮಾಡ್ತಿರ್ತಾಳೆ. ಆಗ ಅಲ್ಲಿ ಆಕೆ ಮ್ಯಾನೇಜರ್ ಬರ್ತಾನೆ. ಈತ ಬಂದು ರಜನಿಗೆ ಈಗ ನಿನಗೆ ಕ್ಯಾಬ್ ಸಿಗಲ್ಲ, ನಿನಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ರಜನಿಗೆ ಬೇರೆ ಆಪ್ಷನ್ ಇಲ್ಲದೆ ಆಕೆ ಕಾರ್ನ ಏರ್ತಾಳೆ. ಆದ್ರೆ ಈಗ ಟೈಮ್ 6 ಆಗೋದ್ರಲ್ಲಿರುತ್ತೆ. ಈಗ 6 ಆದ್ರೆ ಆಕೆ ಕಾರಲ್ಲಿ ಚೇಂಜ್ ಆಗ್ತಾಳೆ ಅಂತ ಆಕೆಗೆ ಗೊತ್ತಿರುತ್ತೆ. ಅದಕ್ಕೆ ಆಕೆ ಕಾರ್ನ ನಿಲ್ಲಿಸುವಂತೆ ಹೇಳ್ತಾಳೆ. ಆದ್ರೆ ಮ್ಯಾನೇಜರ್ ಆಕೆಗೆ ಇಲ್ಲ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ, ಟೆನ್ಷನ್ ತಗೋಬೇಡ ಅಂತ ಹೇಳ್ತಿರ್ತಾನೆ. ಆದ್ರೂ ಆಕೆ ಕೇಳದೆ ತಕ್ಷಣ ಅಲ್ಲಿಂದ ಇಳಿದು ಬಿಡ್ತಾಳೆ. ಇಳಿದು ಅಲ್ಲಿಂದ ಹೋಗ್ತಿರ್ತಾಳೆ. ಆದ್ರೆ ಮ್ಯಾನೇಜರ್ ಆಲ್ರೆಡಿ ಕೆಲವು ವ್ಯಕ್ತಿಗಳನ್ನ ಸೆಟ್ ಮಾಡಿರ್ತಾನೆ. ಅವನು ಅವರಿಗೆ ಫೋನ್ ಮಾಡಿ ರಜನಿ ಈಗ ಕಾರಿಂದ ಇಳಿದಿದ್ದಾಳೆ, ಆಕೆನ ಫಾಲೋ ಮಾಡಿ ಅಂತ ಹೇಳ್ತಾನೆ. ಈಗ ಮ್ಯಾನೇಜರ್ ಸೆಟ್ ಮಾಡಿದ ವ್ಯಕ್ತಿಗಳು ಬೇಕಂತ ರಜನಿನ ಹೋಗಿ ಡಿಕ್ಕಿ ಹೊಡಿತಾರೆ ಮತ್ತು ಆಕೆ ಜೊತೆ ಜಗಳ ತಗೋತಾರೆ. ಆದ್ರೆ ರಜನಿ ಅಲ್ಲಿಂದ ಓಡ್ತಿರ್ತಾಳೆ, ಯಾಕಂದ್ರೆ ಈಗ 6 ಗಂಟೆ ಆಗೋದ್ರಲ್ಲಿರುತ್ತೆ. ಇನ್ನು ಆ ವ್ಯಕ್ತಿಗಳು ರಜನಿ ಹತ್ರ ಬಂದಾಗ ಅಲ್ಲಿ ಆಲ್ರೆಡಿ 6 ಆಗಿರುತ್ತೆ. ಈಗ ರಜನಿ ಹುಡುಗ ರಜನಿಯಾಗಿ ಚೇಂಜ್ ಆಗಿರ್ತಾನೆ. ಈಗ ಅವನು ಅಲ್ಲಿದ್ದ ಎಲ್ಲರನ್ನ ಹೊಡೆದು ಅಲ್ಲಿಂದ ತನ್ನ ಮನೆಗೆ ವಾಪಸ್ ಬರ್ತಾನೆ. ಆದ್ರೆ ಇನ್ನೊಂದು ಕಡೆ ಅದನ್ನೆಲ್ಲ ಆ ಮ್ಯಾನೇಜರ್ ನೋಡ್ತಿರ್ತಾನೆ. ಈಗ ರಜನಿ ತನ್ನ ಫ್ಲಾಟ್ಗೆ ಬಂದಾಗ ಅಲ್ಲಿ ಪ್ರಿಯಾ ಇರ್ತಾಳೆ. ಆಕೆ ರಜನಿಗಾಗಿ ವೇಟ್ ಮಾಡ್ತಿರ್ತಾಳೆ. ಈಗ ರಜನಿ ಅಲ್ಲಿ ಬಂದಾಗ ಪ್ರಿಯಾ ಅವನನ್ನ ನೋಡಿ ಶಾಕ್ ಆಗ್ತಾಳೆ, ಏಕೆಂದ್ರೆ ಅವನು ಹುಡುಗಿಯರ ಬಟ್ಟೆ ಮೇಲೆ ಇರ್ತಾನೆ. ಆಕೆ ರಜನಿಗೆ ಇದೆಲ್ಲ ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಒಂದು ಸಣ್ಣ ಫೈಟ್ ಆಯ್ತು, ಅದಕ್ಕೆ ನನ್ನ ಬಟ್ಟೆ ಹರಿದೋಗಿತ್ತು, ಆಗ ನನಗೆ ಅಲ್ಲಿ ಹುಡುಗಿಯರ ಬಟ್ಟೆ ಸಿಕ್ತು, ಅದಕ್ಕೆ ಕವರ್ ಮಾಡ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಇನ್ನು ಆತ ರಜನಿಗೆ ಅಷ್ಟಕ್ಕೂ ನನಗೆ ನನ್ನ ಮನೆ ಅಡ್ರೆಸ್ ನ ಯಾರು ಕೊಟ್ರು ಅಂತ ಕೇಳ್ತಾನೆ. ಆಕೆ ಪಕ್ಕದಲ್ಲಿ ರಾಜುಬಾಯಿ ಕೂತಿರ್ತಾನೆ. ಅವನೇ ಪ್ರಿಯಾನ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ. ಈಗ ರಜನಿ ಅವರನ್ನ ತನ್ನ ಮನೆ ಒಳಗೆ ಕರ್ಕೊಂಡು ಬರ್ತಾನೆ. ಪ್ರಿಯಾ ಒಳಗೆ ಬಂದಾಗ ಇಲ್ಲಿ ಹುಡುಗಿಯರ ಫೋಟೋ ಮತ್ತು ಸರ್ಟಿಫಿಕೇಟ್ ಇರುತ್ತೆ ಮತ್ತು ಹುಡುಗಿಯರ ಬಟ್ಟೆ ಇರುತ್ತೆ. ಇದನ್ನ ನೋಡಿ ಪ್ರಿಯಾ ರಜನಿ ಮೇಲೆ ಡೌಟ್ ಪಡ್ತಾಳೆ. ನೀನು ಹುಡುಗಿ ಜೊತೆ ಇಲ್ಲಿ ಲಿವಿಂಗ್ ನಲ್ಲಿ ಇದೆಯಾ, ಬೇಕಂತ ನನ್ನ ಜೀವನ ಜೊತೆ ಆಟ ಆಡ್ತಿದ್ಯಾ ಅಂತ ಹೇಳ್ತಾಳೆ. ಆದ್ರೆ ರಜನಿ ಆಕೆಗೆ ಅದೇನಿಲ್ಲ, ನಾನು ನಿನಗೆ ಎಲ್ಲ ತಿಳಿಸಿ ಇಡ್ತೀನಿ, ಕುಂದ್ರು ಅಂತ ಹೇಳ್ತಾನೆ. ಆದ್ರೆ ಪ್ರಿಯಾ ಅವನ ಮಾತನ್ನ ಕೇಳೋ ಮೂಡಲಿರಲ್ಲ. ಆಕೆ ಅವನನ್ನ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ರಜನಿ ಕೆಲಸ ಮಾಡ್ತಿದ್ದ ಕಂಪನಿ ಸಿಒ ಕಂಪನಿಗೆ ಬಂದಿರ್ತಾನೆ. ಆಗ ಕಾರ್ತಿಕ್ ರಜನಿಗೆ ಕಾಲ್ ಮಾಡಿ ನೀನು ಬೇಗ ಬಂದ್ಬಿಡು, ಯಾಕಂದ್ರೆ ಇವತ್ತು ಸಿಒ ಬಂದಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಜನಿ ಈಗ ರೆಡಿ ಆಗ್ತಾಳೆ. ಆದ್ರೆ ಆಕೆ ಕೆಲಸಕ್ಕೆ ಹೋಗ್ತಿದ್ದಾಗ ಹುಡುಗ ರಜನಿ ವಾಯ್ಸ್ ನೋಟ್ ನ ಕೇಳ್ತಾಳೆ. ಅದರಲ್ಲಿ ಅವನು ನಿನ್ನೆ ರಾತ್ರಿ ಏನಾಯ್ತು ಅಂತ ಹೇಳಿರ್ತಾನೆ. ಪ್ರಿಯಾ ನಿನ್ನೆ ರಾತ್ರಿ ಮನೆಗೆ ಬಂದಿದ್ಲು, ಆಕೆ ಮನೆಯಲ್ಲಿ ಹುಡುಗಿಯರ ಬಟ್ಟೆ ನೋಡಿ ನನ್ನ ಮೇಲೆ ಡೌಟ್ ಪಡ್ಲು ಮತ್ತು ಕೋಪದಲ್ಲಿ ನನ್ನ ಬಿಟ್ಟು ಹೋದ್ಲು ಅಂತ ಹೇಳ್ತಾನೆ. ಮತ್ತು ಅವನು ಅದರಲ್ಲಿ ಸ್ವಲ್ಪ ಎಮೋಷನಲ್ ಆಗ್ತಿರ್ತಾನೆ, ಯಾಕಂದ್ರೆ ಅವನಿಗೆ ಜಾಸ್ತಿ ಫ್ರೆಂಡ್ಸ್ ಇರಲ್ಲ. ಆದ್ರೆ ಈಗ ಅವನಿಗೆ ಒಂದು ಹುಡುಗಿ ಸಿಕ್ಕಿರ್ತಾಳೆ, ಆದ್ರೆ ಆಕೆ ಕೂಡ ಇವನನ್ನ ಬಿಟ್ಟು ಹೋಗಿರ್ತಾಳೆ. ಇದನ್ನು ಕೇಳಿ ಹುಡುಗಿ ರಜನಿಗೆ ತುಂಬಾ ಬೇಜಾರಾಗುತ್ತೆ. ಈಗ ರಜನಿ ಅಲ್ಲಿಂದ ಆಫೀಸ್ಗೆ ಬರ್ತಾಳೆ. ಇಲ್ಲಿ ಸಿಒ ಮೀಟಿಂಗ್ ತಗೋತಿರ್ತಾನೆ. ಆದ್ರೆ ರಜನಿ ಮಾತ್ರ ತನ್ನ ತಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಹೌದು, ನನ್ನಿಂದಾಗಿನೇ ಅವನು ಡೇರ್ ಲೈಫ್ ನ ಎಂಜಾಯ್ ಮಾಡೋಕ್ಕಾಗಲ್ಲ, ಅವನಿಗೆ ಒಳ್ಳೆ ಫ್ರೆಂಡ್ಸ್ ಕೂಡ ಇಲ್ಲ. ಈಗ ನೋಡಿದ್ರೆ ಅವನ ಗರ್ಲ್ ಫ್ರೆಂಡ್ ಕೂಡ ಅವನನ್ನ ಬಿಟ್ಟು ಹೋದ್ಲು, ಇದೆಲ್ಲ ನನ್ನಿಂದಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಆಫೀಸ್ ಮುಗಿದ್ಮೇಲೆ ಹೋಗಿ ಪ್ರಿಯಾನ ಮೀಟ್ ಆಗ್ತಾಳೆ ಮತ್ತು ಆಕೆಗೆ ರಜನಿ ನಿನಗೆ ಮೋಸ ಮಾಡ್ತಿಲ್ಲ, ಇದೆಲ್ಲ ನಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾಳೆ. ಆದ್ರೆ ಪ್ರಿಯಾ ಮಾತ್ರ ಆಕೆ ಮಾತನ್ನ ಕೇಳಲ್ಲ. ಇದೆಲ್ಲ ನೀನು ಮತ್ತು ಅವನು ಸೇರಿ ನನಗೆ ಮೋಸ ಮಾಡ್ತಿದ್ದೀರಾ, ಪ್ರೀತಿ ಅನ್ನೋದು ನಂಬಿಕೆ ಮೇಲೆ ನಿಂದಿರಬೇಕು, ಕೇವಲ ಮೋಸದ ಮೇಲೆ ಅಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ರಜನಿಗೆ ಬೇಜಾರಾಗುತ್ತೆ. ಆಕೆ ಅಲ್ಲಿಂದ ಹೊರಗೆ ಬರ್ತಾಳೆ. ಈಕೆ ಜೊತೆ ಕಾರ್ತಿಕ್ ಕೂಡ ಬಂದಿರ್ತಾನೆ. ಕಾರ್ತಿಕ್ ಕೂಡ ಈಕೆನ ಲವ್ ಮಾಡ್ತಿದ್ದರಿಂದ ಆಕೆ ಕಾರ್ತಿಕ್ಗೆ ಎಲ್ಲ ನಿಜ ಹೇಳ್ಬೇಕಂತ ಯೋಚನೆ ಮಾಡ್ತಾಳೆ. ಅದಕ್ಕೆ ಆಕೆ ಕಾರ್ತಿಕ್ಗೆ ಇವತ್ತು ನೀನು ನನ್ನ ಮನೆಗೆ ಬಾ, ನಾನು ನಿನಗೆ ಒಂದು ವಿಷಯನ ಹೇಳ್ಬೇಕು ಅಂತ ಹೇಳ್ತಾಳೆ. ಆಗ ಕಾರ್ತಿಕ್ ಕೂಡ ಏನು ಯೋಚನೆ ಮಾಡದೆ ಪ್ರಿಯಾ ಮನೆಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಕಾರ್ತಿಕ್ ಅಲ್ಲಿ ಹುಡುಗರ ಬಟ್ಟೆ ಇರೋದನ್ನ ನೋಡ್ತಾನೆ, ಮತ್ತೆ ಅಲ್ಲಿ ಬೀರ್ ಬಾಟಲ್ ಕೂಡ ಇರುತ್ತೆ. ಆಗ ಕಾರ್ತಿಕ್ ರಜನಿಗೆ ನೀನು ಏನು ಹೇಳ್ಬೇಡ, ನನಗೆ ಎಲ್ಲ ವಿಷಯ ಅರ್ಥ ಆಯ್ತು,
ನೀನು ಇಲ್ಲಿ ಒಬ್ಬ ಹುಡುಗನ ಜೊತೆ ಇರ್ತೀಯ, ನೀವಿಬ್ರು ರೂಮ್ ನ ಶೇರ್ ಮಾಡ್ಕೋತೀರಾ, ಆದ್ರೆ ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಆದ್ರೆ ರಜನಿ ಅವನಿಗೆ ಇಲ್ಲ ಹಾಗಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಕಾರ್ತಿಕ್ ಸಡನ್ ಆಗಿ ಬಂದು ಆಕೆನ ಕಿಸ್ ಮಾಡ್ತಾನೆ. ಈಗ ಹುಡುಗಿ ರಜನಿಗೂ ಕೂಡ ಅದು ಕಂಟ್ರೋಲ್ ಆಗಲ್ಲ, ಆಕೆ ಕೂಡ ಅವನನ್ನ ಕಿಸ್ ಮಾಡ್ತಿರ್ತಾಳೆ. ಈಗ 6 ಗಂಟೆ ಆಗುತ್ತೆ. ಆಗ ಸಡನ್ ಆಗಿ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಚೇಂಜ್ ಆಗ್ತಾನೆ. ಇದನ್ನ ನೋಡಿ ಕಾರ್ತಿಕ್ಗೆ ಶಾಕ್ ಆಗುತ್ತೆ. ಅಷ್ಟಕ್ಕೂ ರಜನಿಯಲ್ಲಿ ಅಂತ ಕೇಳ್ತಾನೆ. ಆದ್ರೆ ಹುಡುಗ ರಜನಿಗೆ ಆತ ಯಾರು ಅಂತ ಗೊತ್ತಿರಲ್ಲ. ಅದಕ್ಕೆ ಅವನು ಕಾರ್ತಿಕ್ಗೆ ಬೈತಾನೆ. ಅಷ್ಟಕ್ಕೂ ನೀನು ಯಾರು ಮತ್ತು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗವನು ನಾನು ಕಾರ್ತಿಕ್, ರಜನಿ ಜೊತೆ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾನೆ ಮತ್ತು ನನ್ನ ರಜನಿಯಲ್ಲಿ ಅಂತ ಕೇಳ್ತಾನೆ. ಇದನ್ನ ಕೇಳಿ ರಜನಿ ಅವನಿಗೆ ನೀನು ನಾಳೆ ಬೆಳಗ್ಗೆ ಆಕೆಗೆ ಕೇಳು ಅಂತ ಹೇಳ್ತಾನೆ ಮತ್ತು ಆಮೇಲೆ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಈಗ ರಜನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅವನು ಮನೆ ಹೊರಗೆ ಬಂದು ಕೂತ್ಕೊಂಡಿರ್ತಾನೆ. ಆಗ ಅಲ್ಲಿ ರಾಜುಬಾಯಿ ಬರ್ತಾನೆ. ರಜನಿಯಲ್ಲಿ ತುಂಬಾ ದುಃಖದಲ್ಲಿರ್ತಾನೆ. ಅವನು ಪ್ರಿಯಾನ ನೆನಪು ಮಾಡ್ಕೋತಿರ್ತಾನೆ. ರಾಜುಬಾಯಿ ಅವನಿಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ರಜನಿ ಇದೆಲ್ಲ ನನ್ನ ತಂಗಿಯಿಂದನೇ ಆಗಿದ್ದು, ಆಕೆ ಮಾತ್ರ ಲವ್ ಮಾಡ್ಕೊಂಡು ಆರಾಮಾಗಿದ್ದಾಳೆ, ಆದ್ರೆ ಪ್ರಿಯಾ ನನ್ನ ಹತ್ರ ಮಾತಾಡ್ತಿಲ್ಲ, ಪ್ರಿಯಾ ನನಗೆ ಸಿಕ್ಕಿಲ್ಲ ಅಂದ್ರೆ ನಾನು ಕೂಡ ಕಾರ್ತಿಕ್ನ ಆಕೆಗೆ ಸಿಗ್ಲಾರ್ದಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಪ್ರಿಯಾ ರಜನಿಗೆ ಕಾಲ್ ಮಾಡಿ ತನ್ನ ಮನೆಗೆ ಕರೀತಾಳೆ. ಇನ್ನೊಂದು ಕಡೆ ನಮಗೆ ಕಾರ್ತಿಕ್ನ ತೋರಿಸ್ತಾರೆ. ಈತ ತನ್ನ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾಗ ಇವನಿಗೆ ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಈಗ ಸಿನ್ ಮತ್ತೆ ಹುಡುಗ ರಜನಿ ಕಡೆ ಶಿಫ್ಟ್ ಆಗುತ್ತೆ. ಇವನು ಪ್ರಿಯಾ ಮನೆಗೆ ಹೋಗ್ತಾನೆ. ಇಲ್ಲಿ ಪ್ರಿಯಾ ತುಂಬಾ ಡ್ರಿಂಕ್ ಮಾಡಿರ್ತಾಳೆ. ಆಕೆ ರಜನಿಗೆ ತುಂಬಾ ಬೈತಾಳೆ. ನಾನು ನಿನ್ನ ತುಂಬಾ ಜೆನ್ಯೂನ್ ಆಗಿ ಲವ್ ಮಾಡಿದ್ದೆ, ನೀನು ನೋಡಿದ್ರೆ ನನಗೆ ಮೋಸ ಮಾಡಿದ್ದೆ, ಇವತ್ತು ಬೆಳಗ್ಗೆ ಕೂಡ ನಿನ್ನ ಗರ್ಲ್ ಫ್ರೆಂಡ್ ನನ್ನ ಹತ್ರ ಬಂದಿದ್ಲು ಅಂತ ಹೇಳ್ತಾಳೆ. ಪ್ರಿಯಾ ಫುಲ್ ಕುಡಿದಿದ್ದರಿಂದ ಆಕೆ ಅಲ್ಲೇ ಮೂರ್ಛೆ ಹೋಗ್ತಾಳೆ. ಇದನ್ನು ನೋಡಿ ರಜನಿ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಈಗ ಅಲ್ಲಿ ಪ್ರಿಯಾ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಇವರು ಬಂದು ರಜನಿಗೆ ತುಂಬಾ ಬೈತಾರೆ. ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನು ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ರಜನಿ ಅಲ್ಲಿಂದ ಹೊರಗೆ ಬಂದಾಗ ಇಲ್ಲಿ ಕಾರ್ತಿಕ್ ಬರ್ತಾನೆ. ಈತನ ತಲೆಗೆ ಗಾಯವಾಗಿರುತ್ತೆ. ಕಾರ್ತಿಕ್ ಹುಡುಗ ರಜನಿಗೆ ಅಷ್ಟಕ್ಕೂ ರಜನಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಇದನ್ನು ಕೇಳಿ ರಜನಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಪ್ರಿಯಾ ಹಾಸ್ಪಿಟಲ್ ನಲ್ಲಿ ಇರ್ತಾಳೆ. ಅವನು ಕಾರ್ತಿಕ್ನ ಬೈದು ಅಲ್ಲಿಂದ ಕಳಿಸ್ತಾನೆ. ಈಗ ಅವನು ಫೋನ್ ತೆಗೆದು ಹುಡುಗಿ ರಜನಿ ಹೇಳಿದ ವಾಯ್ಸ್ ನೋಟ್ ನ ಕೇಳ್ತಿರ್ತಾನೆ. ಅದರಲ್ಲಿ ಆಕೆ ನನಗೆ ತುಂಬಾ ಬೇಜಾರಾಗ್ತಿದೆ, ಪ್ರಿಯಾ ನಿನ್ನಿಂದ ದೂರ ಆಗಬಾರ್ದಾಗಿತ್ತು, ನಾನು ಪ್ರಿಯಾ ಹತ್ರ ಅದೇ ವಿಷಯದ ಬಗ್ಗೆ ಮಾತಾಡೋಕೆ ಹೋಗಿದ್ದೆ, ಆದ್ರೆ ಆಕೆ ನನ್ನ ಮಾತನ್ನ ಕೇಳಿಲ್ಲ, ಅದಕ್ಕೆ ನೀನೇ ಆಕೆಗೆ ಪ್ರೀತಿಯಿಂದ ತಿಳಿಸಿ ಹೇಳು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಹುಡುಗ ರಜನಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಇನ್ನು ಅದೇ ಟೈಮಲ್ಲಿ ಕಾರ್ತಿಕ್ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಹುಡುಗ ರಜನಿ ಅವನನ್ನ ತನ್ನ ಹತ್ರ ಕರೀತಾನೆ. ನಿನಗೆ ರಜನಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ಲ, ನನ್ನ ಮನೆಗೆ ಬಾ, ನಿನಗೆ 5 ನಿಮಿಷದಲ್ಲಿ ರಜನಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಸಮಯ 6 ಗಂಟೆ ಆಗೋದ್ರಲ್ಲಿರುತ್ತೆ. ರಜನಿ ಕಾರ್ತಿಕ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈಗ 6 ಗಂಟೆ ಆದಾಗ ಹುಡುಗ ರಜನಿ ಹುಡುಗಿ ರಜನಿಯಾಗಿ ಕನ್ವರ್ಟ್ ಆಗ್ತಾನೆ. ಇದನ್ನೆಲ್ಲ ಕೇಳಿ ಕಾರ್ತಿಕ್ ಶಾಕ್ ಆಗ್ತಾನೆ. ಅವನಿಗೆ ಏನು ಅರ್ಥ ಆಗ್ತಿರಲ್ಲ. ಹೀಗೂ ಕೂಡ ಆಗ್ಬೋದಾ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಈಗ ಅವನು ರಜನಿನ ಹೇಗಿದ್ದಾಳೋ ಹಾಗೆ ಒಪ್ಕೊಂಡಿರ್ತಾನೆ. ರಜನಿ ಕೂಡ ಅವನಿಗೆ ಪ್ರಪೋಸ್ ಮಾಡ್ತಾಳೆ. ನಾನು ಕೂಡ ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಕಾರ್ತಿಕ್ ಕೂಡ ತುಂಬಾ ಖುಷಿ ಆಗ್ತಾನೆ. ಈಗ ಇವರು ರೊಮ್ಯಾಂಟಿಕ್ ಆಗ್ತಾರೆ. ಇನ್ನು ಈಗ ಮಾರನೇ ದಿನ ಬೆಳಗ್ಗೆ ಆದಾಗ ಮೊದಲ ಬಾರಿಗೆ ರಜನಿಗೆ ಮೆನ್ಸಸ್ ಬಂದಿರುತ್ತೆ. ಯಾಕಂದ್ರೆ ಅವರ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಆಕೆಗೆ ಇಲ್ಲಿವರೆಗೆ ಮೆನ್ಸಸ್ ಬಂದಿರಲ್ಲ. ಆದ್ರೆ ಇಲ್ಲೊಂದು ಶಾಕಿಂಗ್ ವಿಷಯ ನಡೆದಿರುತ್ತೆ. ಅದೇನೆಂದ್ರೆ ಸಾಯಂಕಾಲ 6 ಗಂಟೆ ಆದರೂ ರಜನಿ ಈಗ ಹುಡುಗ ರಜನಿಯಾಗಿ ಚೇಂಜ್ ಆಗಿರಲ್ಲ. ಅದಕ್ಕೆ ಆಕೆ ಕಾರ್ತಿಕ್ನ ಕರೆದು ಇದೇ ವಿಷಯನ ಹೇಳ್ತಾಳೆ. ಆಗ ಕಾರ್ತಿಕ್ ಆಕೆಗೆ ನಿನಗೆ ಮೊದಲ ಬಾರಿಗೆ ಮೆನ್ಸಸ್ ಬಂದಿದ್ದರಿಂದ ಹೀಗೆ ಆಗಿರಬಹುದು, ನಿನ್ನ ಬಾಡಿಯಲ್ಲಿ ಏನಾದ್ರೂ ಹಾರ್ಮೋನ್ಸ್ ಚೇಂಜಸ್ ಆಗಿರಬಹುದು ಅಂತ ಹೇಳ್ತಾನೆ. ಅದಕ್ಕೆ ನೀನು ಟೆನ್ಷನ್ ತಗೋಬೇಡ, ಈ ಮೆನ್ಸಸ್ ಎಲ್ಲ ಮುಗಿದ ಮೇಲೆ ಎಲ್ಲ ನಾರ್ಮಲ್ ಆಗ್ಬೋದು. ನೀನು ಮೊದಲ ಬಾರಿಗೆ ರಾತ್ರಿನ ನೋಡ್ತಿದ್ದಿಲ್ಲ, ಇವತ್ತು ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ, ನೀನು ರೆಡಿ ಆಗು ಅಂತ ಹೇಳ್ತಾನೆ. ಏಕೆಂದ್ರೆ ರಜನಿ ಸಾಯಂಕಾಲ ಆದಾಗ ಚೇಂಜ್ ಆಗ್ತಿದ್ದರಿಂದ ಆಕೆ ರಾತ್ರಿನೇ ನೋಡಿರಲ್ಲ. ಈಗ ರಜನಿ ರೆಡಿಯಾಗಿ ಕಾರ್ತಿಕ್ ಜೊತೆ ಹೋಗ್ತಾಳೆ. ಇವರು ತುಂಬಾ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಈಗ 5 ದಿನ ಕಳೆದು ಮೆನ್ಸಸ್ ಮುಗಿದಿರುತ್ತೆ. ಈಗ ಹುಡುಗಿ ರಜನಿ ಮತ್ತೆ ಹುಡುಗ ರಜನಿಯಾಗಿ ಚೇಂಜ್ ಆಗ್ತಾಳೆ. ಅದೇ ಟೈಮಲ್ಲಿ ರಾಜು ಹುಡುಗ ರಜನಿಗೆ ಕಾಲ್ ಮಾಡ್ತಾನೆ ಮತ್ತು ಆತನಿಗೆ ಇಷ್ಟು ದಿನ ನೀನು ಎಲ್ಲಿದ್ದೆ, 4 ದಿನದಿಂದ ನಾನು ನಿನಗೆ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹುಡುಗ ರಜನಿಗೆ ಶಾಕ್ ಆಗುತ್ತೆ. 4 ದಿನ ಆಯ್ತಾ, ಪ್ರಿಯಾ ಕೂಡ ನಿನಗೆ ಕಾಲ್ ಮಾಡ್ತಿದ್ಲು, ನೀನು ಆಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜುಗೆ ಮತ್ತೆ ಶಾಕ್ ಆಗುತ್ತೆ. ಅವನು ಪ್ರಿಯಾ ಕೂಡ ನನಗೆ ಕಾಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು ರಾಜು ಫೋನ್ ತಗೊಂಡು ಪ್ರಿಯಾಗೆ ಕಾಲ್ ಮಾಡ್ತಾನೆ ಮತ್ತು 4 ದಿನದಿಂದ ತಾನು ಎಲ್ಲಿದ್ದೇನಂತ ಆಕೆಗೆ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ಪ್ರಿಯಾ ಆಯ್ತು ಅಂತ ರಜನಿನ ಒಂದು ಜಾಗಕ್ಕೆ ಕರೀತಾಳೆ. ರಜನಿ ಇಲ್ಲಿ ಬಂದಾಗ ಪ್ರಿಯಾಗೆ ನಾನು ನಿನಗೆ ಒಂದು ವಿಷಯನ ತಿಳಿಸಿ ಹೇಳೋಕೆ ಟ್ರೈ ಮಾಡ್ತೀನಿ, ನೀನು ಕರೆಕ್ಟ್ ಆಗಿ ಕೇಳು ಅಂತ ಹೇಳ್ತಾನೆ. ಇನ್ನು ಈಗ ಬೆಳಗ್ಗೆ 6 ಗಂಟೆ ಆಗೋದ್ರಲ್ಲಿರುತ್ತೆ. ಹುಡುಗ ರಜನಿ ತಾನು ಹುಡುಗಿ ರಜನಿಯಾಗಿ ಚೇಂಜ್ ಆಗ್ತೀನಿ ಅಂತ ಪ್ರಿಯಾ ಮುಂದೆ ನಿಂತಿರ್ತಾನೆ. ಆದ್ರೆ ಈಗ 6 ಗಂಟೆ ಆಗಿರುತ್ತೆ. ಆದ್ರೆ ಅವನು ಚೇಂಜ್ ಆಗ್ತಿರಲ್ಲ. ಇದನ್ನು ನೋಡಿ ಅವನು ಕೂಡ ಶಾಕ್ ಆಗ್ತಾನೆ. ಅಷ್ಟಕ್ಕೂ ತಾನೇ ಯಾಕೆ ಹುಡುಗಿ ರಜನಿ ಆಗ್ತಿಲ್ಲ ಅಂತ ಅನ್ಕೋತಾನೆ. ಇದನ್ನೆಲ್ಲ ನೋಡಿ ಪ್ರಿಯಾಗೆ ತುಂಬಾ ಕೋಪ ಬರುತ್ತೆ. ನೀನು ಬರೀ ಸುಳ್ಳು ಮಾತಾಡ್ತೀಯ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ರಜನಿಗೂ ಏನು ಅರ್ಥವಾಗಲ್ಲ. ಅವನು ಕೋಪ ಮಾಡ್ಕೋತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಸಡನ್ ಆಗಿ ಹುಡುಗ ರಜನಿ ಹುಡುಗಿ ರಜನಿಯಾಗಿ ಮತ್ತೆ ಕನ್ವರ್ಟ್ ಆಗ್ತಾಳೆ. ಇದನ್ನ ನೋಡಿ ಹುಡುಗಿ ರಜನಿಗೂ ಕೂಡ ತಾನು ಇಲ್ಲಿ ಹೇಗೆ ಬಂದೀನಿ ಅಂತ ಅರ್ಥವಾಗಲ್ಲ. ಆಕೆ ಕಾರ್ತಿಕ್ಗೆ ಕಾಲ್ ಮಾಡಿ ಅಲ್ಲಿ ಕರೀತಾಳೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈತ ರಜನಿ ನೋಡಿ ಆಕೆ ಜೊತೆ ಮಿಸ್ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಾನೆ. ಇನ್ನು ಅದೇ ಟೈಮಲ್ಲಿ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಚೇಂಜ್ ಆಗ್ತಾನೆ. ಅವನು ಆ ವ್ಯಕ್ತಿಗೆ ಕಿಕ್ ಕೊಡ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಕಾರ್ತಿಕ್ ಬರ್ತಾನೆ. ಕಾರ್ತಿಕ್ ಇದನ್ನೆಲ್ಲ ನೋಡ್ಬಿಡ್ತಾನೆ. ಹುಡುಗ ರಜನಿ ಕಾರ್ತಿಕ್ಗೆ ಅಷ್ಟಕ್ಕೂ ನಮ್ಮ ಜೊತೆ ಏನಾಗ್ತಿದೆ, ನಾವ್ಯಾಕೆ ಟೈಮ್ಗೆ ಚೇಂಜ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಕಾರ್ತಿಕ್ ಅವನಿಗೆ ರಜನಿಗೆ ಮೊದಲ ಬಾರಿಗೆ ಮೆನ್ಸಸ್ ಬಂದಿತ್ತು, ಅದಕ್ಕೆ ಇದೆಲ್ಲ ಆಗ್ತಿರಬಹುದು ಅಂತ ಹೇಳ್ತಾನೆ. ಇವರು ಇಲ್ಲಿ ಬಾಲ್ಕನಿಯಲ್ಲಿ ನಿಂತು ಮಾತಾಡ್ತಿರ್ತಾನೆ. ಅಚಾನಕ್ ಆಗಿ ರಜನಿ ಮೇಲಿಂದ ಕೆಳಗೆ ಬಿದ್ದು ಬಿಡ್ತಾನೆ. ಅವನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳ್ತಾನೆ. ಆಗ ಅಚಾನಕ್ ಆಗಿ ಮತ್ತೆ ಅವನು ಹುಡುಗಿಯಾಗಿ ಚೇಂಜ್ ಆಗ್ತಾನೆ.
ಇನ್ನು ಅದೇ ಟೈಮಲ್ಲಿ ಅಲ್ಲಿ ಪ್ರಿಯಾ ಕೂಡ ಬರ್ತಾಳೆ. ಈಕೆ ಇಲ್ಲಿ ರಜನಿನ ನೋಡಿ ನೀವು ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಕಾರ್ತಿಕ್ ಪ್ರಿಯಾಗೆ ಎಲ್ಲ ತಿಳಿಸಿ ಹೇಳ್ತಾನೆ. ಇಲ್ಲಿರೋ ಹುಡುಗ ರಜನಿ ಹುಡುಗಿ ರಜನಿ ಎರಡೂ ಒಂದೇ, ಇವರ ಬಾಡಿ 12 ಗಂಟೆಗೆ ಒಂದ್ಸಲ ಚೇಂಜ್ ಆಗ್ತಿರುತ್ತೆ ಅಂತ ಹೇಳ್ತಾನೆ. ಆದ್ರೆ ಪ್ರಿಯಾ ಅವನ ಮಾತನ್ನ ನಂಬಲ್ಲ. ಆಗ ಕಾರ್ತಿಕ್ ಪ್ರಿಯಾಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋಕೆ ರಜನಿನ ಮತ್ತೆ ನೀರಲ್ಲಿ ದೂಕ್ತಾನೆ. ಆಗ ಅಚಾನಕ್ಕಾಗಿ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಚೇಂಜ್ ಆಗ್ತಾಳೆ. ಇದನ್ನು ನೋಡಿ ಪ್ರಿಯಾಗೆ ಎಲ್ಲ ಅರ್ಥವಾಗುತ್ತೆ. ರಜನಿ ತನಗೆ ಮೋಸ ಮಾಡ್ತಿಲ್ಲ ಅಂತ ಆಕೆ ಅರ್ಥ ಮಾಡ್ಕೋತಾಳೆ. ಆಗ ಕಾರ್ತಿಕ್ ಅವರಿಗೆ ಇದೆಲ್ಲ ಹಾರ್ಮೋನಲ್ ಡಿಸ್ಬ್ಯಾಲೆನ್ಸ್ ಇಂದ ಆಗಿರಬಹುದು. ಈಗಿಂದ ನೀವು 12 ಗಂಟೆಗೆ ಒಂದ್ಸಲ ಚೇಂಜ್ ಆಗಲ್ಲ, ನಿಮ್ಮ ಹಾರ್ಟ್ ಬೀಟ್ ಸಡನ್ ಆಗಿ ಜಾಸ್ತಿ ಆದ್ರೆ ನೀವು ಚೇಂಜ್ ಆಗ್ತೀರಾ ಅಂತ ಹೇಳ್ತಾನೆ. ಈಗ ಕಾರ್ತಿಕ್ ಇವರ ಹಾರ್ಮೋನ್ಸ್ ಅಲ್ಲಿ ಏನ್ ಚೇಂಜ್ ಆಗಿದೆ ಮತ್ತು ಇವರ ಜೊತೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗಿದ್ದಾಗ ಒಂದು ದಿನ ಕಂಪನಿ ಸಿಒ ರಜನಿನ ತನ್ನ ಹತ್ರ ಕರೀತಾನೆ ಮತ್ತು ಆಕೆಗೆ ನಿನ್ನ ಕೆಲಸ ಹೇಗೆ ನಡೀತಾ ಇದೆ ಅಂತ ಕೇಳ್ತಾನೆ. ರಜನಿ ಇಲ್ಲ ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾಳೆ. ಆಗ ಸಿಒ ಹಾಗಿದ್ರೆ ನೀನು ಹುಡುಗ ಆಗಿ ಯಾವಾಗ ಚೇಂಜ್ ಆಗ್ತೀಯ ಅಂತ ಕೇಳ್ತಾನೆ. ಇದನ್ನ ಕೇಳಿ ರಜನಿಗೆ ಏನು ಅರ್ಥವಾಗಲ್ಲ. ಆಕೆ ಸಿಒಗೆ ನೀವು ಯಾವುದರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಸಿಒ ಆಕೆಗೆ ಒಂದು ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಚೇಂಜ್ ಆಗ್ತಿರ್ತಾಳೆ. ಇದನ್ನ ನೋಡಿ ಆಕೆ ಶಾಕ್ ಆಗ್ತಾಳೆ. ಆಗ ಸಿಒ ಆಕೆಗೆ ನಾನು ತುಂಬಾ ವರ್ಷಗಳಿಂದ ನಿನ್ನನ್ನೇ ಹುಡುಕ್ತಾ ಇದ್ದೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆಕ್ಚುಲಿ ಒಂದು ದಿನ ರಜನಿ ತಂದೆ ತಾಯಿ ತನ್ನ ಮಗನಿಗೆ ಆರಾಮಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಆ ಹಾಸ್ಪಿಟಲ್ನಲ್ಲಿ ಆ ಟೈಮಲ್ಲಿ ಇದೇ ಸಿಒ ಡಾಕ್ಟರ್ ಆಗಿರ್ತಾನೆ. ಇನ್ನು ಸಾಯಂಕಾಲ 6 ಗಂಟೆ ಆದಾಗ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಕನ್ವರ್ಟ್ ಆಗಿರ್ತಾಳೆ. ಇದನ್ನು ನೋಡಿ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಅವನು ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ಬೇಕಂತ ಅನ್ಕೊಂಡಿರ್ತಾನೆ. ಆದ್ರೆ ಇದು ರಜನಿ ತಂದೆ ತಾಯಿಗೆ ಗೊತ್ತಾದಾಗ ಅವರು ಆ ಮಗುನ ಎತ್ಕೊಂಡು ಅಲ್ಲಿಂದ ಹೋಗಿರ್ತಾರೆ. ಆಗಿಂದ ಸಿಒ ಈ ರಜನಿನ ಹುಡುಕ್ತಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಸಿಒ ರಜನಿಗೆ ನಾನು ಒಂದು ಫಾರಿನ್ ಕಂಪನಿಯಿಂದ ಒಂದು ಡೀಲ್ ಮೇಲೆ ಸೈನ್ ಮಾಡಿದ್ದೀನಿ, ನಾವು ನಿನ್ನ ಮೇಲೆ ರಿಸರ್ಚ್ ಮಾಡ್ತೀವಿ, ಅದಕ್ಕೆ ನೀನು ಸಪೋರ್ಟ್ ಮಾಡು, ಅದಕ್ಕೆ ನೀನು ಹುಡುಗ ಆಗಿ ಚೇಂಜ್ ಆಗಿ ತೋರಿಸು, ಈಗ ನಮಗೆ ಅಪ್ರೂವಲ್ ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರೆ ರಜನಿ ಅದಕ್ಕೆ ಒಪ್ತಿರಲ್ಲ. ಆಗ ಸಿಒ ಆಕೆ ಮೇಲೆ ಕೋಪ ಮಾಡ್ತಾನೆ. ಇದರಿಂದ ಆಕೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಆಟೋಮೆಟಿಕ್ ಆಗಿ ಆಕೆ ಚೇಂಜ್ ಆಗ್ತಾಳೆ. ಇನ್ನು ಈಗ ಹುಡುಗ ರಜನಿಗೆ ಇದೆಲ್ಲ ವಿಷಯ ಗೊತ್ತಾದಾಗ ಅವನು ಸಿಒ ಮತ್ತು ಅವನ ಅಸಿಸ್ಟೆಂಟ್ಗೆ ತುಂಬಾ ಹೊಡಿತಾನೆ ಮತ್ತು ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಸಾಯಂಕಾಲ ಆದಾಗ ಪ್ರಿಯಾ ರಜನಿನ ತನ್ನ ಹತ್ರ ಕರೀತಾಳೆ ಮತ್ತು ಅವನ ಜೊತೆ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ. ಇದನ್ನು ನೋಡಿ ರಜನಿ ಆಕೆಯಿಂದ ದೂರ ಇರ್ತಾನೆ. ನೀನು ನನ್ನಿಂದ ದೂರ ಇರು, ಇಲ್ಲಾಂದ್ರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಿ ನಾನು ಹುಡುಗಿಯಾಗಿ ಕನ್ವರ್ಟ್ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಪ್ರಿಯಾ ಅವನಿಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾಳೆ. ಆಕ್ಚುಲಿ ಟ್ಯಾಬ್ಲೆಟ್ ನ ಕಾರ್ತಿಕ್ ಆಕೆಗೆ ಕೊಟ್ಟಿರ್ತಾನೆ. ಈ ಟ್ಯಾಬ್ಲೆಟ್ ತಗೊಂಡ್ರೆ ಹಾರ್ಟ್ ಬೀಟ್ ನಾರ್ಮಲ್ ಆಗಿರುತ್ತೆ. ಆಗ ಇವರು ಅಚಾನಕ್ ಆಗಿ ಚೇಂಜ್ ಆಗಲ್ಲ ಅಂತ ಅವನು ಇದನ್ನ ಪ್ರಿಯಾಗೆ ಕೊಟ್ಟಿರ್ತಾನೆ. ಈಗ ರಜನಿ ಆ ಟ್ಯಾಬ್ಲೆಟ್ ನ ತಗೋತಾನೆ. ಇಲ್ಲಿ ಪ್ರಿಯಾ ಮತ್ತು ರಜನಿ ಸ್ವಲ್ಪ ಹೊತ್ತು ರೊಮ್ಯಾನ್ಸ್ ಮಾಡ್ತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಪ್ರಿಯಾ ಒಂದು ಸ್ಮಶಾನದ ಹತ್ರ ಬರ್ತಾಳೆ. ಏಕೆಂದ್ರೆ ಪ್ರಿಯಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯ ತಂದೆ ತಾಯಿ ಸತ್ತೋಗಿರ್ತಾರೆ. ಅದಕ್ಕೆ ಈಕೆ ಅಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಿರ್ತಾಳೆ. ಇದನ್ನ ನೋಡಿ ರಜನಿಗೆ ತನ್ನ ತಂಗಿ ನೆನಪಾಗ್ತಾಳೆ. ಅವನು ತನ್ನ ತಂದೆ ತಾಯಿ ತೀರ್ಕೊಂಡಿದ್ದಾಗ ರಜನಿ ಒಬ್ಬಳೇ ಇದ್ಲು. ಆಕೆ ಒಬ್ಬಕ್ಕೆ ಎಲ್ಲ ಅಂತಿಮ ಸಂಸ್ಕಾರವನ್ನ ಮಾಡಿದ್ಲು. ಆ ಟೈಮಲ್ಲಿ ಆಕೆ ಮನಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಒಬ್ಬಳೇ ಎಲ್ಲದನ್ನ ನೋಡ್ಕೊಂಡ್ಲು, ನಾನು ಆಕೆ ಮೇಲೆ ಅಷ್ಟೊಂದು ಕೋಪ ಮಾಡಬಾರ್ದಾಗಿತ್ತು ಅಂತ ಅನ್ಕೋತಾನೆ. ಈಗ ಅವನು ಆ ಹುಡುಗಿಗೆ ಅಂತಿಮ ಸಂಸ್ಕಾರ ಮಾಡೋಕೆ ಹೆಲ್ಪ್ ಮಾಡ್ತಾನೆ. ಇನ್ನು ರಾತ್ರಿ ಆದಾಗ ಹುಡುಗ ರಜನಿ ಹುಡುಗಿ ರಜನಿಯಾಗಿ ಕನ್ವರ್ಟ್ ಆಗ್ತಾಳೆ. ಈಕೆ ಕಾರ್ತಿಕ್ ಜೊತೆ ಇರ್ತಾಳೆ. ಇಲ್ಲಿ ಈಕೆ ಕಾರ್ತಿಕ್ಗೆ ನನ್ನ ತಮ್ಮ ಏನ್ ಫೀಲ್ ಆಗ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಅರ್ಥವಾಗ್ತಿದೆ, ಏಕೆಂದ್ರೆ ನಮ್ಮ ಬಾಡಿ ಬೇರೆ ಆಗಿದ್ರು ನಮ್ಮ ಹಾರ್ಟ್ ಒಂದೇ ಅಂತ ಹೇಳ್ತಾಳೆ. ಈಗ ಕಾರ್ತಿಕ್ ಆಕೆನ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾನೆ. ಇವರು ಇಲ್ಲಿ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಇನ್ನು ಈಗ ಅವರು ಅಲ್ಲಿಂದ ವಾಪಸ್ ಮನೆಗೆ ಬರ್ತಿದ್ದಾಗ ಸಿಒ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಕಾರ್ತಿಕ್ಗೆ ಹೊಡೆದು ಅಲ್ಲೇ ಮೂರ್ಛೆ ಹೋಗುವಂತೆ ಮಾಡ್ತಾರೆ. ಆಮೇಲೆ ಹುಡುಗಿ ರಜನಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಈಗ ಸಿಒ ಇರ್ತಾನೆ. ಈತ ರಜನಿನ ಕಟ್ಟಿ ಹಾಕಿರ್ತಾನೆ. ಇಲ್ಲಿ ರಜನಿ ತನ್ನ ತಮ್ಮನ್ನ ವಾಪಸ್ ಕರಿಬೇಕಂತ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆಕೆ ಹುಡುಗ ರಜನಿಯಾಗಿ ಚೇಂಜ್ ಆಗ್ತಿರಲ್ಲ, ಏಕೆಂದ್ರೆ ಆಕೆ ಆ ಟ್ಯಾಬ್ಲೆಟ್ ನ ತಗೊಂಡಿರ್ತಾಳೆ. ಈಗ ಆಕೆ ಒಂದು ಪ್ಲಾನ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ತನ್ನ ಉಸಿರಾಟವನ್ನ ಸ್ಟಾಪ್ ಮಾಡಿರ್ತಾಳೆ. ಆಗ ಅಚಾನಕ್ ಆಗಿ ಆಕೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಈಗ ಹುಡುಗ ರಜನಿ ಎಂಟ್ರಿ ಆಗುತ್ತೆ. ಈಗ ಹುಡುಗ ರಜನಿ ಇವರಿಗೆಲ್ಲ ಹೊಡಿತಾನೆ. ಇಲ್ಲಿ ತುಂಬಾ ಹೊತ್ತು ಫೈಟ್ ನಡೆಯುತ್ತೆ. ಆದ್ರೆ ಕೊನೆಗೆ ಸಿಒ ಒಂದು ಚಾಕು ತಗೊಂಡು ರಜನಿ ಹಾರ್ಟ್ಗೆ ಚುಚ್ಚಿಬಿಡ್ತಾನೆ. ಈಗ ರಜನಿ ಸಾಯ್ತಿರ್ತಾನೆ. ಆಗ ಅವನು ತನಗೇನಾದ್ರೂ ಪರವಾಗಿಲ್ಲ, ತನ್ನ ತಂಗಿ ಬದುಕಬೇಕಂತ ಅಲ್ಲೇ ಇದ್ದ ಒಂದು ಕರೆಂಟ್ ವೈರ್ ನ ತಗೊಂಡು ತನ್ನ ಬಾಡಿಗೆ ಶಾಕ್ ಕೊಡ್ತಾನೆ. ಆಗ ಅಚಾನಕ್ ಆಗಿ ಅವನು ಹುಡುಗಿ ರಜನಿಯಾಗಿ ಚೇಂಜ್ ಆಗ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ರಾಜು ಬರ್ತಾನೆ. ಈತ ಒಂದು ರಜನಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಬಂದಾಗ ರಜನಿ ತುಂಬಾ ಹೊತ್ತು ಮೂರ್ಛೆ ಹೋಗಿರ್ತಾಳೆ. ಆಕೆಗೆ ಎಚ್ಚರಿಕೆನೇ ಆಗ್ತಿರಲ್ಲ. ಆಗ ಡಾಕ್ಟರ್ ಹೊರಗೆ ಬಂದು ಆಕೆ ಹಾರ್ಟ್ಗೆ ತುಂಬಾ ಡ್ಯಾಮೇಜ್ ಆಗಿದೆ, ಆಕೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಪ್ರಿಯಾ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ, ಯಾಕಂದ್ರೆ ಆತ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಆಗ ಆತ ತಕ್ಷಣ ಒಂದು ಹಾರ್ಟ್ ನ ಅರೇಂಜ್ ಮಾಡ್ತಾನೆ. ಈಗ ಡಾಕ್ಟರ್ಸ್ ರಜನಿ ಹಾರ್ಟ್ ನ ಚೇಂಜ್ ಮಾಡ್ತಾರೆ. ಇದರಿಂದ ರಜನಿ ಈಗ ಬದುಕೋತಾಳೆ. ಇನ್ನು ಈಗ ಸ್ವಲ್ಪ ದಿನ ಆದ್ಮೇಲೆ ರಜನಿಗೆ ಎಚ್ಚರಿಕೆ ಆಗುತ್ತೆ. ಈಗ ಆಕೆ ನಾರ್ಮಲ್ ಆಗಿರ್ತಾಳೆ. ಆಕೆ ಮುಂದೆ ಕಾರ್ತಿಕ್ ಇರ್ತಾನೆ. ಆತ ರಜನಿಗೆ ನಡೆದ ಎಲ್ಲ ವಿಷಯನ ಹೇಳ್ತಾನೆ. ಇದನ್ನು ಕೇಳಿ ರಜನಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ತನ್ನ ತಮ್ಮನ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಕ್ಚುಲಿ ಇವರು ಹಾರ್ಟ್ ಮೂಲಕ ಹುಡುಗ ಹುಡುಗಿಯಾಗಿ ಕನ್ವರ್ಟ್ ಆಗ್ತಿರ್ತಾರೆ. ಆದ್ರೆ ಈಗ ಹಾರ್ಟ್ ಚೇಂಜ್ ಆಗಿರುತ್ತೆ. ಅದಕ್ಕೆ ಈಗ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಕನ್ವರ್ಟ್ ಆಗ್ತಿರಲ್ಲ. ಇದರಿಂದ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಈಗ ಹುಡುಗ ರಜನಿ ಸತ್ತೋಗಿರ್ತಾನೆ. ಆದ್ರೆ ಇವರು ಹುಡುಗಿ ರಜನಿ ಕನ್ವರ್ಟ್ ಆಗಿ ಮತ್ತೆ ಹುಡುಗ ಆಗ್ಬೋದು ಅಂತ ವೇಟ್ ಮಾಡ್ತಿರ್ತಾರೆ. ಆದ್ರೆ ತುಂಬಾ ದಿನಗಳಾದ್ರೂ ಹುಡುಗಿ ರಜನಿ ಹುಡುಗ ರಜನಿಯಾಗಿ ಕನ್ವರ್ಟ್ ಆಗಲ್ಲ. ಈಗ ಪ್ರಿಯಾ ಒಂದು ದಿನ ಕಾರ್ತಿಕ್ನ ತನ್ನ ಹತ್ರ ಕರೆದು ನೀವಿಬ್ರು ಮದುವೆ ಆಗ್ಬಿಡಿ ಅಂತ ಹೇಳ್ತಾಳೆ.
ಕಾರ್ತಿಕ್ ಮತ್ತು ರಜನಿ ಒಬ್ಬರನ್ನೊಬ್ಬರು ಇಷ್ಟಪಡ್ತಿರ್ತಾರೆ, ಅದಕ್ಕೆ ಇವರು ಮದುವೆ ಆಗ್ತಾರೆ. ಈಗ ಸೀನಿಲಿಂದ ಸ್ವಲ್ಪ ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಕಾರ್ತಿಕ್ ಮತ್ತು ರಜನಿಗೆ ಒಂದು ಮಗು ಹುಟ್ಟಿರುತ್ತೆ. ಇನ್ನು ಆ ಮಗುನ ನೋಡೋಕೆ ಪ್ರಿಯಾ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಆಗ ಹುಡುಗಿ ಸಡನ್ ಆಗಿ ಹುಡುಗ ಆಗ್ತಾನೆ. ಅಂದ್ರೆ ಈ ಮಗು ಕೂಡ ತನ್ನ ಪರ್ಸನಾಲಿಟಿನ ಚೇಂಜ್ ಮಾಡ್ತಿರುತ್ತೆ. ಸೊ ಇದನ್ನ ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.